ನೀವು ಇದಕ್ ಮೈಲೇಜ್ ಕೊಡ್ತೀರೋ ಅದಕ್ಕೆ ಮೈಲೇಜ್ ಕೊಡ್ತೀರಾ? ಇದಾದ್ಮೇಲೆ ಏನ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು? ಏನ್ ಟೀಕೆ ಮಾಡವ್ರೆ? ನಾನು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಯ್ತಾ ಇದೆ 94 ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯ್ತು ದೊಡ್ಡದು. ಯಾರು? ನಮ್ಮ ಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ, ಬಾಲಗಂಗಾಧರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯ್ತು. ಈ ಹೋರಾಟ ಮಾಡಿದ್ದ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿ ಅಂತ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಅವಾಗ ಇನ್ನೂ ಕೂಡ ಎಂಟ್ರಿ ಆಗಿದ್ದೆ, ನಾನು ಬಿಜೆಪಿ ಶಾಸಕನಾಗಿ ಗೆದ್ದೆ. ನಾನು ಆವಾಗ ದೇವೇಗೌಡರು ಕೂಡ ಸಭೆಯಲ್ಲಿ ಬಂದು ಭಾಗವಹಿಸಿದ್ರು. ಸುಮ್ಮನೆ ಈ ತರ ಎಲ್ಲ ಚಿಲ್ಲರೆ ಸ್ಟೇಟ್ಮೆಂಟ್ ಗಳನ್ನ ಕೊಡೋದನ್ನ ದಯಮಾಡಿ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಯಾರಿಗೋ ಯಾರು ಯೋಗ ಆಯ್ತೋ, ಯಾವ ಸ್ವಾಮೀಜಿಗಳು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೋ, ಇನ್ನೊಂದು ಹೇಳ್ತಾರೋ, ಅವ್ರವ್ರ ಆಶೀರ್ವಾದ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ಸ್ವಾಮೀಜಿ ಅವ್ರು ಬೇಡವಂಗಾರೆ? ಇವರು ಸ್ವಯಂ ಘೋಷಿತ ದೇವಮಾನವನ ಇವರು ಸ್ವಾಮೀಜಿಗಳಿಗೆ ಆಶೀರ್ವಾದ ಇದ್ದಂಗೆ ಆಗ್ಬಿಡ್ತಾರ? ಯಾರು ಅವಾಗ ಕೊಡ್ತಾ ಇಲ್ಲ, ಈಗ ಕೊಡ್ತಾವ್ರೆ. ಅವಾಗ ಬೇರೆಯವ್ರು ಕೊಟ್ಬಿಟ್ಟಿದ್ರು. ಕ್ರಾಂತಿ ಯಾಕ್ರಿ? ನಾವೆಲ್ಲ ಒಪ್ಕೊಂಡು 2028 ಗಡಿ ಆಯ್ತದೆ, ನೀವು ಕ್ರಾಂತಿ ಅಂತಿದ್ದೀರ. ಪರ್ಮನೆಂಟ್ ಕ್ಷಮನ ಆಗಿದೆ. ನೀವ್ ಯಾಕೆ ತಾತ್ಕಾಲಿಕ ಅಂತ ಹೇಳ್ತೀರಾ? ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ? ನೀವು ಪರ್ಮನೆಂಟ್ ಕ್ಷಮನ ಆಗಿದೆ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದೆಲ್ಲ? ನಾವು ಟೈಮ್ ಬಂದಾಗ ಹೇಳ್ತೀವಿ. ನಾವೇನು ಒಪ್ಕೊಂಡಿದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ. ಹಂಗೆ ಇರ್ಬೇಕು. ಕುತೂಹಲ ಆದಾಗಲೂ ಕುತೂಹಲವಾಗಿ ಉಳ್ಕೋಬೇಕು. ಅಥವಾ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ. ಈಗ GBD ಅದು ಕುತೂಹಲ ಇರಲಿಲ್ಲ ಜನಗಳಿಗೆ, ಈಗ ಬಗೆಹರಿಲ್ಲ. ಅದು ಒಂದ್ಸ ಬಗೆಹರಿತದೆ. ಭಾರಿ ಕುತೂಹಲದಿಂದ ಇರ್ಲಿ ಅಂತ ಬಿಟ್ಟಿದ್ದೀವಿ ನಾವೀಗ. ಏನ್ ಬೇಡಿಕೆನ? ನಾನು ನಮ್ಮ ಹೈಕಮಾಂಡ್ ಹತ್ರ ಚರ್ಚೆ ಮಾಡ್ಬಿಟ್ಟು ಹೇಳ್ತೀನಿ. ಅಂದ್ರೆ ನನಗೇನ್ ನಾನು ಕೇಳ್ತೀನಿ, ಮುಖ್ಯಮಂತ್ರಿನ ಮಾಡಿದ್ದ ಮಾಡ್ಬೇಕಲ್ಲ. ವಿರೋಧ ಪಕ್ಷದ ಲೀಡರ್ ಯಾರವ್ರಿ? ಕರೆಕ್ಟಾಗಿ ಹೇಳ್ರಿ. ಯಾರ್ರಿ ಕರೆಕ್ಟಾಗಿ ಲೀಡರ್? ವಿರೋಧ ಪಕ್ಷ ಮಾತಾಡಕ್ ಬರುವಂತ ಲೀಡರ್ ಹೇಳ್ರಿ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಿಸಕ್ಕೆ ಶಕ್ತಿ ಇರ್ತಕ್ಕಂಥ ಲೀಡರ್ ಒಬ್ರು ಹೆಸರೇನ್ರಪ್ಪ ನೀವು? ಇದಾರೆ ಅಷ್ಟೇ ಅವರು. ಇದಾರೆ ಎದುರಿಸ್ಬೋರು ಯಾರು ಹೇಳ್ರಿ? ಇದಾರೆ, ಎಲ್ಲರೂ ಇದಾರೆ. ಅವ್ರು ಹಿಂದೆಯವರು ಮಾತಾಡ್ತಾರೆ, ಅದೆಲ್ಲ ಎದುರಿಸೋರು ಯಾರು? ಈಗ ಅವಾಗ ಬೊಮ್ಮಾಯಿನ ಕಟ್ಟಾಕಕ್ಕೆ ಸಿದ್ದರಾಮಯ್ಯ ವಿರೋಧ ಪಕ್ಷ ಲೀಡರ್ ಆಗಿ ಅವರ ಇದನ್ನ ಎಬಿಲಿಟಿ ಪ್ರದರ್ಶನ ಮಾಡ್ತಿದ್ರು. ಈಗ ಯಾರವ್ರಿ? ನೀವೇ ಹೇಳ್ರಪ್ಪ, ಮಾಧ್ಯಮದವ್ರು. ನಾವ್ ಹೇಳಲ್ಲ. ಸ್ವತ್ತೋಗಿರೋ ವಿರೋಧ ಪಕ್ಷ ಮಾಡಿಕೊಂಡ್ರೆ ನೀವು ಹಂಗ ಆಗ್ಬಿಡ್ತದಂತೆ, ಹಿಂಗ ಆಗ್ಬಿಡ್ತದಂತೆ. ಇರ್ಬೋದು, ಅವ್ರು ಕೇಳೋದು ಎದುರ್ಕೋತೀವಿ. ಆಯ್ತು, ಧನ್ಯವಾದಗಳು ಎಲ್ರಿಗೂ. ಯಾರಪ್ಪ